ಅಸ್ಸಲಾಮುಅಲೈಕುಮ್. ಹೇಗಿದ್ದೀರಾ? ಹಾಯ್, ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ಸೊ ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾವು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಸುರತ್ಕಲ್. ನನ್ನ ಬ್ರದರ್ ಎಂಗೇಜ್ಮೆಂಟ್, ಕಸಿನ್ ಬ್ರದರ್. ಅಲ್ಲಿ ಹೋಗುವಾಗ ಕೊಟ್ಟರು ವೆಲ್ಕಮ್ ಡ್ರಿಂಕ್, ಸೂಪರಾಗಿತ್ತು. ಮತ್ತು ಅಲ್ಲಿ ನಾನು ಕುಡಿದೆ. ಮತ್ತು ನೋಡಿ, ಹೋಗುವಾಗ ಹುಡುಗ ತಗೊಂಡು ಹೋಗಿದ್ದ ಹುಡುಗಿಗೋಸ್ಕರ ತುಂಬ ಎಲ್ಲ ಗಿಫ್ಟ್, ಮಾಷಾಲ್ಲ. ಮತ್ತು ಅವನು ಗೋಲ್ಡ್ ಕೊಟ್ಟಿದ್ದ, ಒಂದು ಚೈನ್ ಪೆನೆಟ್ ಸೆಟ್ ಥರ ಕೊಟ್ಟಿದ್ದ. ಸೊ ತುಂಬ ಒಳ್ಳೆಯಿಂದ ಎಂಗೇಜ್ಮೆಂಟ್ ಆಯಿತು, ಅಲ್ಹಮ್ದುಲಿಲ್ಲ. ಸೊ ತುಂಬಾ ಮರ್ಯಾದೆಲ್ಲ ಕೊಟ್ಟರು. ಮತ್ತು ಅಲ್ಲಿ ನಾವು ಊಟ ಮಾಡಿದೆವು. ಪರೋಟ ಇತ್ತು, ಚಿಕನ್ ಕರಿ ಇತ್ತು, ಮಟನ್ ಬಿರಿಯಾನಿ ಇತ್ತು, ಮತ್ತು ಕೊಕ್ಕಂಬರ್ ಇತ್ತು, ಮತ್ತು ಚಿಕನ್ ಫ್ರೈ ಇತ್ತು, ಮತ್ತು ನೂಡಲ್ಸ್ ಇತ್ತು, ಮತ್ತು ಐಸ್ ಕ್ರೀಮ್ ಮತ್ತು ವಾಟರ್. ಮತ್ತು ನಾವು ತಿಂದೆ ಮೈಸೂರು ಪಾಕ್ ಮತ್ತು ಟೀ. ಊಟ ಎಲ್ಲ ಆದಮೇಲೆ ಮತ್ತು ನಾವು ಬಂದೆ. ಟಾಟಾ ಬಾಯ್ ಬಾಯ್ ಅಂತ ಹೋದರು. ಬಸ್ಸು ಹೋಯಿತು, ನಾವು ಬಂದೆ ಮನೆಗೆ. ಬಂದ ಮೇಲೆ ನನ್ನ ಗಂಡನಿಗೆ ಬೇಕಿತ್ತು ಟೀ. ಮತ್ತು ಹೋಟೆಲಲ್ಲಿ ಹೋದೆ, ನನ್ನ ಗಂಡ ಕುಡಿದ್ರು ಟೀ. ನಾ ತಿಂದೆ ಗಡ್ಬಡ್ ಐಸ್ ಕ್ರೀಮ್. ಮತ್ತು ನಾನೀಗ ಮಾಡ್ತಾ ಇರೋದು ಬ್ರೆಡ್ ಫುಡ್ಡಿಂಗ್ ಅಂತ. ಅರ್ಧ ಲೀಟರ್ ಹಾಲಿಟ್ಟೆ ಬಿಸಿ ಮಾಡಲಿಕ್ಕೆ. ಮತ್ತು 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಕಿ, ಸ್ವಲ್ಪ ನೀರು ಹಾಕಿ ತುಂಬ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡಿದ ಮೇಲೆ ಒಂದು ಸಪ್ರೇಟಾಗಿ ಒಂದು ಗ್ಲಾಸಷ್ಟು ಹಾಲು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ 1 ಚಮಚ ಸಕ್ಕರೆ ಹಾಕಿದೆ. ಇದಕ್ಕೆ 2 ಚಮಚ ಸಕ್ಕರೆ ಹಾಕಿದ್ದೇನೆ. ಸೊ ನಿಮಗೆ ಎಷ್ಟು ಬೇಕು ಸಿಹಿ ಅಷ್ಟು ನೀವು ಸಕ್ಕರೆ ಹಾಕಿ. ಮತ್ತು ನಾನು ಅದು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದೆ, ಅದಕ್ಕೆ ನಾನು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಮಚ ಹಾಕ್ತಾ ಇರಿ, ಯಾಕಂದರೆ ಇದು ಕೆಳಗಡೆ ಇಡುತ್ತದೆ, ಅದಕ್ಕೋಸ್ಕರ. ತುಂಬ ದಪ್ಪ ಮಾಡಬೇಡಿ. ನೋಡಿ, ಇಷ್ಟೇ ದಪ್ಪ ಆದರೆ ಸಾಕು. ಮತ್ತು ದುವಾ ಮಾಡಿ ಅವರಿಬ್ಬರು ಖುಷಿಯಾಗಿರಲಿ ಅಂತ. ಎಂಗೇಜ್ಮೆಂಟ್ ಆದ ಬ್ರದರ್ ಮತ್ತು ಸಿಸ್ಟರು, ನಮ್ಮದು ರಿಲೇಷನ್ ಹುಡುಗಿಯದು. ಸೊ ತುಂಬ ಜೋಡಿ ಸೂಪರಾಗಿತ್ತು ಇಬ್ಬರದ್ದು. ಸೊ ಯಾವಾಗಲೂ ಖುಷಿಯಾಗಿರಿ, ಚೆನ್ನಾಗಿರಲಿ ಅವರಿಬ್ಬರು. ಆದಷ್ಟು ಬೇಗ ಮದುವೆನೇ ಆಗಲಿ. ಎಂಗೇಜ್ಮೆಂಟ್ ಎಲ್ಲ ಸೂಪರಾಗಿತ್ತು, ಅಲ್ಹಮ್ದುಲಿಲ್ಲ. ಇದೇ ಥರ ಬ್ರೆಡ್ ಕಟ್ ಮಾಡಿದರೆ ಆಯಿತು. ಅದು ಕಟ್ ಬ್ರೆಡ್ ಆಗ್ತಲ್ಲ, ಪೀಸ್ ಬ್ರೆಡ್ ಬರ್ತದೆ, ಆ ಬ್ರೆಡ್ಡಲ್ಲಿ ಮಾಡಬೇಕು. ಸೂಪರಾಗುತ್ತೆ. ಮನೆಯಲ್ಲಿ ನೆಂಟರೆಲ್ಲ ಬಂದರೆ ಫುಡ್ಡಿಂಗ್ ಮಾಡಬೇಕಾದ್ರೆ ಈ ಥರ ಮಾಡಿ. ಈಸಿಯಾಗಿದೆ. ನನ್ನ ಎಲ್ಲ ರೆಸಿಪಿ ನಾನು ನಿಮಗೆ ಈಸಿಯೇ ಮಾಡೋದು. ಜಟ್ಪಟ್ ರೆಸಿಪಿ ಮಾಡ್ತಾ ಇರ್ತೇನೆ. ಯಾಕಂದರೆ ತುಂಬ ಮನೆಯಲ್ಲಿ ಆ ಸಾಮಾನಿಲ್ಲ, ಈ ಸಾಮಾನಿಲ್ಲ ಅಂತ ಹೇಳ್ತಾರೆ. ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಅಷ್ಟು ಟೇಸ್ಟೂ ಇರುತ್ತೆ. ನನ್ನ ರೆಸಿಪಿ ನೀವು ಮಾಡ್ತಾಯಿರಿ, ಟೇಸ್ಟ್ ಹೇಳ್ತಾ ಇರಿ, ಕಮೆಂಟ್ ಮಾಡಿ. ಸೊ ಇದೇ ಥರ ನಾವು ಕಸ್ಟರ್ಡ್ ಮಾಡಿದ್ದೇವಲ್ಲ, ಕಸ್ಟರ್ಡ್ ಪೌಡರ್ ಹಾಕಿದ್ದಲ್ಲ, ಅದು ಈ ಥರ ಹಾಕಿದರೆ ಆಯಿತು. ಅದರ ಮೇಲೆ ಸ್ವಲ್ಪ ಹಾಲು ಬಿಸಿ ಮಾಡಿದೆ ನೋಡಿ, ಸಕ್ಕರೆ ಹಾಕಿ, ಅದು ಹಾಲು ಅದರ ಮೇಲೆ ಹಾಕಿದರೆ ಆಯಿತು. ಪುನಃ ಅದರ ಮೇಲೆ ಬ್ರೆಡ್ ಇಟ್ಟು, ಪುನಃ ಹಾಲು ಹಾಕಿ, ಅದರ ಮೇಲೆ ಕಸ್ಟರ್ಡ್ ಹಾಕಿ, ಆದಮೇಲೆ ಬಾದಾಮಿ ಎಲ್ಲ ಕಟ್ ಮಾಡಿ ಹಾಕಿದರೆ ಆಯಿತು. ಫ್ರಿಜ್ಜಲ್ಲಿಡಿ. ನಿಮಗೆ ಎಷ್ಟು ಸ್ಟೆಪ್ಪು ಬೇಕು ಅಷ್ಟು ಸ್ಟೆಪ್ಪು ನೀವು ಮಾಡ್ಬೋದು. ನಾನು 2 ಸ್ಟೆಪ್ಪು ಮಾಡಿದೆ. ನಮ್ಮ ಮನೇಲಿ ತುಂಬ ಜನ ಇರಲಿಲ್ಲ, ಅದಕ್ಕೋಸ್ಕರ. ಸೊ ತುಂಬ ಸೂಪರಾಗುತ್ತೆ. ನೆಂಟರೆಲ್ಲ ಬಂದರೆ ಮಾಡಿ ನೋಡಿ, ತಿನ್ನಿ, ಸೂಪರಾಗುತ್ತೆ ಫುಡ್ಡಿಂಗು, ಜಟ್ಪಟ್ ಫುಡ್ಡಿಂಗ್. ಮತ್ತು ನೆಂಟರೆಲ್ಲ ಬಂದರೆ ಯಾವ ಥರ ಮಾಡೋದು, ಎಂತ ಮಾಡೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಈ ಥರ ಮಾಡಿ ಒಂದು 4 ಗಂಟೆ ಫ್ರಿಜ್ಜಲ್ಲಿಡಿ. ಫ್ರಿಜ್ಜರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ತುಂಬ ಸೂಪರಾಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ತುಂಬ ಸಪೋರ್ಟ್ ಬೇಕು ನಿಮ್ಮದು. ನೋಡಿದ್ದು ನಾನು ಫ್ರಿಜ್ ಮೇಲೆ ಇಟ್ಟು ತೆಗೆದದ್ದು, ಯಾಕಂದರೆ ನಾನು ಬಂದು ಆಮೇಲೆ ಮಾಡಿದ್ದು. ಸೊ ಬೇಗನೆ ತೆಗೆದೆ. ಸೊ ಈಗ ನೋಡಿ ಯಾವ ಥರ ಕಟ್ ಮಾಡ್ತಾ ಇದ್ದೇನೆ ಅಂತ. ಸೂಪರಾಗುತ್ತೆ. ಟ್ರೈ ಮಾಡಿ, ಹೇಳಿ. ಈಸಿಯಾದ ಒಂದು ಫುಡ್ಡಿಂಗ್, ಐಸ್ ಕೇಕ್ ಥರ ಆಗುತ್ತೆ ತಿನ್ನುವಾಗ, ಸೂಪರಾಗುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.